ದೇಶದ ಮೊದಲ ಭಯೋತ್ಪಾದನಾ ವಿರೋಧಿ ನೀತಿ ಬಿಡುಗಡೆ. ಪ್ರಹರಾರ್ ನೀತಿ ಜಾರಿಗೆ ತಂದ ಕೇಂದ್ರ ಸರ್ಕಾರ ಗಡಿಯಾಚೆಗಿನ ಉಗ್ರರಿಂದ ಸೈಬರ್ ಕ್ರಿಮಿನಲ್ಸ್ ವರೆಗೆ ಬೇಟೆ ಇನ್ಮುಂದೆ ಹೈಟೆಕ್. ಜಾರ್ಖಂಡ್ನಲ್ಲಿ ಏರ್ ಆಂಬ್ಯುಲೆನ್ಸ್ ಪತನ, 2 ಪೈಲಟ್ ರೋಗಿಗಳು ಸೇರಿ 7 ಮಂದಿ ಸಾವು. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದಿಂದ ಮಾಹಿತಿ. ಜಾತ್ರೆಗೆ ಬಂದಿದ್ದ ಕೆಳಜಾತಿ ಕುಟುಂಬಕ್ಕೆ ದೇವಸ್ಥಾನ ಪ್ರವೇಶಕ್ಕೆ ಅಡ್ಡಿ, ಮಹಿಳೆ ಸೇರಿ ಪುಟ್ಟ ಮಕ್ಕಳ ಮೇಲೆ ಮರಣಾಂತಿಕ ಹಲ್ಲೆ. 2 ತಿಂಗಳ ಶಿಶು ದಾರುಣ ಸಾವು. ಪೊಲೀಸರಿಂದ 3 ಆರೋಪಿಗಳ ಬಂಧನ. ತೆಲಂಗಾಣ ಕುಮೇರ ಜಾತ್ರೆಯಲ್ಲಿ ನಡೆದ ಘಟನೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಸಂಪುಟ ಸರ್ಜರಿ ಸಂಚಲನ. ಸಚಿವ ಸ್ಥಾನಕ್ಕೆ ಹೊಸ 31 ಶಾಸಕರ ಪಟ್ಟು. ನಮಗೂ ಅವಕಾಶ ಕೊಡಿ ಎಂದು ಹೈಕಮಾಂಡ್ಗೆ ಪತ್ರ. ಕಾಂತಾರ ಸಿನಿಮಾ ದೈವ ಪಾತ್ರಕ್ಕೆ ಅವಮಾನ ಪ್ರಕರಣ ರದ್ದು ಕೋರಿ ನಟ ರಣವೀರ್ ಸಿಂಗ್ ಹೈಕೋರ್ಟ್ಗೆ ಅರ್ಜಿ. ಏಕೆ ತುರ್ತು ವಿಚಾರಣೆ ನಡೆಸಬೇಕು ಎಂದು ನ್ಯಾಯಮೂರ್ತಿಗಳು ಗರಂ. ನಟ ದರ್ಶನ್ ಶಸ್ತ್ರಾಸ್ತ್ರ ಪರವಾನಗಿ ಅಮಾನತು. ಪೊಲೀಸ್ ಇಲಾಖೆ ಕ್ರಮಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಆಕ್ಷೇಪಣೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರ ಆಡಳಿತ ವಿಭಾಗದ ಡಿಸಿಪಿಗೆ ನೋಟಿಸ್ ಜಾರಿ. ಉಡುಪಿಯಲ್ಲಿ ನಕಲಿ ಹುಲಿ ಉಗುರು ಮಾರಾಟಕ್ಕೆ ಯತ್ನ. ಸನ್ಯಾಸಿ ವೇಷ ಧರಿಸಿದ ಆರೋಪಿ ಪೊಲೀಸ್ ವಶ. ಹೆಚ್ಚಿನ ವಿಚಾರಣೆಗೆ ಅರಣ್ಯ ಇಲಾಖಾಧಿಕಾರಿಗಳಿಗೆ ಹಸ್ತಾಂತರ. ರಾಜ್ಯ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಗೊಂದಲ ಬಿಕ್ಕಟ್ಟು ಇಲ್ಲ. ವಾರ ವಾರ ಸಂಪುಟ ಸಭೆ ನಡೆಯುವುದೇ ಸರ್ಕಾರದ ಸುಭದ್ರತೆಗೆ ಸಾಕ್ಷಿ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸ್ಪಷ್ಟನೆ. ಅಮೆರಿಕ ಇರಾನ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ. ಭಾರತೀಯ ನಾಗರಿಕರ ಸುರಕ್ಷತೆಗೆ ಸರ್ಕಾರದ ಆದ್ಯತೆ. ಟೆಹರಾನ್ ಭಾರತೀಯ ರಾಯಭಾರಿ ಕಚೇರಿಯಿಂದ ತುರ್ತು ಎಚ್ಚರಿಕೆ ರವಾನೆ. ಪುರುಷರ 72ನೇ ಸೀನಿಯರ್ ಕಬಡ್ಡಿ ಪಂದ್ಯಾವಳಿ ಇಂದಿನಿಂದ ಆರಂಭ. 31 ತಂಡಗಳ 400 ಆಟಗಾರರು ಪಾಲು. ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಆಯೋಜನೆ.